ಆಲೂ ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡಿದ್ವಿ. ಎಷ್ಟು ಸಖತ್ತಾಗಿತ್ತು, ಟೇಸ್ಟ್ ಅಂದರೆ ಸೂಪರ್ ಆಗಿತ್ತು. ಯಾವ ಥರ ಮಾಡಿದ್ವಿ ಹೇಳ್ತೀನಿ ಕೇಳಿ. ಫಸ್ಟ್ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಸೋಂಪು, ಅಲ್ಲ, ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು, ಹಾಗೆ ಆನಿಯನ್ಸು, ಚಿಲ್ಲಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ, ಒಂದು ಸ್ವಲ್ಪ ಖಾರ, ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಉಪ್ಪು ಹಾಕಬೇಕು, ಮರಿಬಾರ್ದು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮ್ಯಾಶ್ ಮಾಡ್ಕೊಂಡಿರೋ ಪೊಟ್ಯಾಟೋಸ್ ಹಾಕಬೇಕು. ಪೊಟ್ಯಾಟೋಸು ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರಬೇಕು ಫಸ್ಟೇ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮತ್ತು ಪೊಟ್ಯಾಟೋಸ್ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕಾಗತ್ತೆ. ಆನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸ ಇಷ್ಟೆಲ್ಲ ಹಾಕ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೇಕು. ಆನಂತರ ಕ್ಯಾಪ್ಸಿಕಮ್ಮು ಒಳಗಡೆ ಎಲ್ಲ ಬೀಜ ಎಲ್ಲ ತೆಗೆದು ಒಂದು ಕ್ಯಾಪ್ಸಿಕಮ್ಮಲ್ಲಿ ಈ ಥರ 2 ಕಟ್ ಮಾಡಿಕೊಂಡು ಇದಕ್ಕೆ ಫಿಲ್ ಮಾಡಿಕೊಂಡು ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಅದು ಬೆಂದ್ಕೋಬೇಕು. ಆಲೂಗಡ್ಡೆ ಎಲ್ಲ ಕ್ಯಾಪ್ಸಿಕಮ್ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಫ್ರೈ ಆಗೋ ಥರ ಈ ಥರ ಫ್ರೈ ಮಾಡ್ಕೋಬೇಕು. ನಿಮಗೆ ಲೆಂತಿ ಪ್ರೋಸೆಸ್ ಇಷ್ಟ ಇಲ್ಲ ಅಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು ಕರಿನ. ಇಲ್ಲ ನಿಮಗೆ ಪೇಷನ್ಸ್ ಇದೆ ಅಂದರೆ ಈ ಒಂದು ಗ್ರೇವಿನೂ ಇದಕ್ಕೆ ಆ್ಯಡ್ ಮಾಡಬೇಕು, ಸಖತ್ತಾಗಿರುತ್ತೆ. ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ ಇಷ್ಟೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಆನಂತರ ಈ ಥರ ಒಗ್ಗರಣೆಗೆ ಆ ಪೇಸ್ಟ್ ಹಾಕಿ ಇನ್ನು ಸ್ವಲ್ಪ ಉಪ್ಪು, ಖಾರ, ರುಚಿಗೆ ತಕ್ಕಷ್ಟು ಅರಿಶಿಣ ಪುಡಿ, ಗರಂ ಮಸಾಲ ಎಲ್ಲ ಮಸಾಲೆಸ್ ಎಲ್ಲ ಹಾಕಿಬಿಟ್ಟು ಈ ಗ್ರೇವಿ ರೆಡಿ ಮಾಡಿಕೊಂಡು ಈ ಸ್ಟಫ್ಡ್ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದನ್ನು ಈ ಥರ ಬೇಯಕ್ಕೆ ಬಿಡಬೇಕು. ಎಷ್ಟು ಸಖತ್ತಾಗಿತ್ತು ಕರ್ರಿ ಅಂದರೆ ಟ್ರಸ್ಟ್ ಮೀ, ಸೂಪರಾಗಿರುತ್ತೆ. ಇನ್ ಕೇಸ್ ನಿಮಗೆ ರೆಸಿಪಿ ಟ್ರೈ ಮಾಡಬೇಕು ಅನಿಸಿದರೆ ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋ. ಓಕೆ, ಚಲೋ ಬಾಯ್.